ಫ್ರೆಂಡ್ಸ್ ಬನ್ನಿ ಹಾಗಿದ್ರೆ ಚೆಕ್ ಮಾಡೋಣ. ನೆಕ್ಸ್ಟ್ 48 ಅವರ್ಸ್ ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ನೀವು ಫೀಲ್ ಮಾಡ್ಕೊಳ್ತೀರಾ ಅನ್ನುವಂಥದ್ದನ್ನ ನೋಡೋಣ. ಓಕೆ, ರೀಡಿಂಗಿಗೆ ಕ್ಲೇಮ್ ಮಾಡಿ. ಐ ಕ್ಲೇಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಅಕ್ಯುರೇಟ್ ಆಗಿ ರೀಡಿಂಗ್ ಆಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಓಕೆ ಸೊ ಇಲ್ಲಿ ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇರುತ್ತೆ ನೆಕ್ಸ್ಟ್ 48 ಅವರ್ಸ್ಗೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನೀವು ಫೀಲ್ ಮಾಡ್ಕೊಳ್ತೀರಾ ಸಕ್ಸಸ್ ಇರುವಂತದ್ದು, ವಿಕ್ಟರಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ, ಸಕ್ಸಸ್ ಬರ್ತಾ ಇದೆ. ಇನ್ನೊಬ್ರು ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ, ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಮತ್ತೆ ಒಂದು ಪ್ರೈಡ್ ಮೂಮೆಂಟ್ ಅನ್ನ ಫೀಲ್ ಮಾಡ್ಕೊಳ್ತೀರಾ. ಇನ್ನು ಹೇಳ್ಬೇಕು ಅಂತಂದ್ರೆ ನಿಮ್ಮನ್ನ ಅನ್ವಯಿಸುವಂತ ಅಂದ್ರೆ ಅನ್ವಯಕರು ತುಂಬಾನೇ ಇರ್ತಾರೆ, ಅಂದ್ರೆ ನಿಮ್ಮನ್ನ ಫಾಲೋ ಮಾಡೋ ಅಂತವ್ರು ತುಂಬಾನೇ ಇರ್ತಾರೆ. ನೀವು ಏನು ನಿಮ್ಮ ಒಂದು ಕರಿಯರ್ ಇರ್ಬೋದು, ಅದರಲ್ಲಿ ಏನ್ ನೀವು ಅಚೀವ್ಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇದು ಕರಿಯರ್ ರಿಲೇಟೆಡ್ ಕಾರ್ಡ್ ಆಗಿರೋ ಕಾರಣ ನಿಮ್ಮ ಲೈಫ್ ಅಲ್ಲಿ ಒಂದು ಲಕ್ಸುರಿ ಬರ್ತಾ ಇದೆ, ಮತ್ತೆ ಹಾರ್ಮನಿ ಬರ್ತಾ ಇದೆ. ನೇಚರ್ಗೆ ಕನೆಕ್ಟೆಡ್ ಆಗಿರ್ತೀರಾ, ಪ್ಯೂರ್ ಹಾರ್ಟೆಡ್ ಆಗಿರ್ತೀರಾ, ಕ್ಲಾರಿಟಿ ಇರುತ್ತೆ ನಿಮ್ಗೆ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಅಂತ ಇರೋದಿಲ್ಲ. ಒಂದು ಸೆಲೆಬ್ರೇಷನ್ ಮೂಮೆಂಟ್ ಯಾವ ರೀತಿ ಅಂತಂದ್ರೆ ನಿಮ್ಮ ಸಕ್ಸಸ್ ಅನ್ನ ಜನ ಅದನ್ನ ಏನ್ ಮಾಡೋದು, ಅವರು ಸೆಲೆಬ್ರೇಟ್ ಮಾಡೋದು. ಸಕ್ಸಸ್ ನಿಮ್ದಿರುತ್ತೆ ಬಟ್ ಅವರು ಸೆಲೆಬ್ರೇಟ್ ಮಾಡುವಂತದ್ದು. ಓಕೆ, ಆ ರೀತಿ ಸಿಚುವೇಶನ್ ನನ್ಗೆ ಅನಿಸ್ತಾ ಇದೆ. ಓಕೆ, ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನ್ಗೆ ಇಲ್ಲಿ ಕಾಣ್ತಾ ಇದೆ. ಓಕೆ, ಹಾಗೆ ನಾನು ನೋಡ್ತಾ ಇದ್ದೀನಿ ಆನೆಸ್ಟ್ ಆಗಿರ್ತೀರಾ, ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ನೀವು ಅದೇ ಹೇಳಿದ್ನಲ್ವಾ, ಕ್ಲಾರಿಟಿ ಇದೆ ನಿಮ್ಮ ಲೈಫ್ ಅಲ್ಲಿ, ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ಸ್ ಅಂತ ಇರೋದಿಲ್ಲ. ನೀವು ನಿಮ್ದೇ ಆದಂತ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತೀರಾ. ಮತ್ತೆ ಯಾವ ರೀತಿಯಾಗಿ ಅದನ್ನ ಎಷ್ಟು ಅಕ್ಯುರೇಟ್ ಆಗಿ ಮಾಡ್ತೀರಾ ಅಂತಂದ್ರೆ ಏನು ಇರುತ್ತೆ ಅದನ್ನ ಖಂಡಿತವಾಗಿ ಮಾತಾಡೋದು ಅಂತ ಏನ್ ಹೇಳ್ತಾರೆ, ನಿಮ್ಮ ಥಾಟ್ಸ್ ಪ್ರೊಸೆಸ್ ಆ ರೀತಿ ಇರುತ್ತೆ. ಆಬ್ಜೆಕ್ಟಿವ್ ಕ್ಲಾರಿಟಿ ಇರುತ್ತೆ. ಓಕೆ, ಕ್ರಿಟಿಸಿಸಮ್ ಮಾಡೋದಾಗ್ಲಿ ಈ ರೀತಿ ಎಲ್ಲ ಏನೂ ಇರೋದಿಲ್ಲ. ನಿಮ್ಮ ಪ್ರಾಸ್ಪೆಕ್ಟಿವ್ ಏನಿದೆ ಅದ್ರ ಮೇಲೆ ನೀವು ವರ್ಕ್ ಮಾಡ್ತೀರಾ, ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋವಂಥದ್ದು ನನ್ಗೆ ಇಲ್ಲಿ ಕಾಣ್ತಾ ಇದೆ. ಕರೇಜಿಯಸ್ ಆಗಿರ್ತೀರಾ, ಎನರ್ಜೆಟಿಕ್ ಆಗಿರ್ತೀರಾ, ಫ್ಯಾಷನೇಟ್ ಆಗಿರ್ತೀರಾ ನಿಮ್ಮ ಜಾಬ್ ಮತ್ತೆ ನಿಮ್ಮ ಕರಿಯರ್ ಬಗ್ಗೆ. ಆಕ್ಷನ್ ಚಾರ್ಮಿಂಗ್ ಆಗಿರ್ತೀರಾ, ಅಂದ್ರೆ ನೋಡಿ ಆಕ್ಷನ್ ಅನ್ನ ತಗೊಳ್ಳೋದ್ರಲ್ಲಿ ಯಾವುದೇ ರೀತಿ ಹೆಸಿಟೇಷನ್ ಅಂತ ಇರೋದಿಲ್ಲ, ಅದನ್ನ ಖಂಡಿತವಾಗೂ ನೀವು ಮಾಡ್ತೀರಾ. ಮತ್ತೆ ಚಾರ್ಮಿಂಗ್, ಇನ್ನೊಬ್ರಿಗೆ ನೀವು ತುಂಬಾ ಅಟ್ರಾಕ್ಟಿವ್ ಕಾಣುವಂತ ಪರ್ಸನಾಲಿಟಿಯನ್ನ ಹೊಂದ್ಕೊಳ್ತೀರಾ. ಒಂದು ರೆಬಲಿಯನ್ ಯಾವ ರೀತಿ ಇರ್ತಾರೆ ಆ ರೀತಿ ನೀವು ಅದನ್ನ ಮಾಡುವಂತದ್ದು. ಸ್ವಲ್ಪ ನಿಮ್ಗೆ ಹೀಟ್ದೇನಾದ್ರೂ ಅಂದ್ರೆ ಸಮರ್ ಸೀಸನ್ ಅಲ್ವಾ, ಸ್ವಲ್ಪ ಅದು ನೀವು ಚೆಕ್ ಮಾಡಿ. ಸ್ವಲ್ಪ ಡಿಹೈಡ್ರೇಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಡಿಹೈಡ್ರೇಷನ್ ಸ್ವಲ್ಪ ನೀರ್ ಜಾಸ್ತಿ ಕುಡೀರಿ ಅಂತ ಹೇಳಿ. ಒಂದು ಸ್ಪಿರಿಟ್ ಫುಲ್ ಅಂದ್ರೆ ಫ್ರೀ ಸ್ಪಿರಿಟ್ ಇರುವಂತದ್ದು ನಿಮ್ಮಲ್ಲಿ, ಅಷ್ಟು ಎನರ್ಜೆಟಿಕ್ ಆಗಿ ನೀವು ಇರ್ತೀರಾ ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ ಫ್ರೆಂಡ್ಸ್. ಓಕೆನಾ, ಎಷ್ಟು ರಿಲೇಟ್ ಆಯ್ತು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ.